ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿಲ್ಲ. ಇಂಡಿ ಹಾಗೂ ಚಡಚಣ ತಾಲೂಕಿನಲ್ಲಿ ನೀರಿನಲ್ಲಿ ಸಮಸ್ಯೆ ಕಂಡುಬರುತ್ತಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು. ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸ್ಪಷ್ಟನೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಆನಂದ್, ಜಿಲ್ಲಾಧಿಕಾರಿ ವಿಜಯಪುರ, ರಿಷಿ ಆನಂದ್, ಸಿಇಒ ಜಿಲ್ಲಾ ಪಂಚಾಯತ್ ವಿಜಯಪುರ, ಲಕ್ಷ್ಮಣ್ ನಿಂಬರಗಿ, ಪೊಲೀಸ್ ಅಧೀಕ್ಷಕ ವಿಜಯಪುರ, ವಿಠ್ಠಲ ಕಟಕದೊಂಡ್, ಶಾಸಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಮತ್ತೊಂದು ಸರಿಯಾಗಿ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ನಾನು ನನ್ನ ಶಾಸಕ ಸಹೋದರರಿಗೆ ಎಲ್ಲ ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ವಿ. ಪ್ರಮುಖವಾಗಿ ಈ ಸಲ ಮಳೆ ನಮಗೆ ಚೆನ್ನಾಗಾಗಿದೆ. ಮಳೆ ಸುಮಾರು 53% ಅಷ್ಟು ನಮಗೆ ಎಕ್ಸೆಸ್ ಆಗಿದೆ. ಆಮೇಲೆ ಜಲಾಶಯಗಳಲ್ಲಿ ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಹೋದ ಸಲ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ನಮಗೆ ಸುಮಾರು 29 TMC ನೀರಿತ್ತು. ಈ ಸಲ ಸುಮಾರು 34 TMC ನಮಗಿದೆ. ಒಂದು 5 TMC ಅಷ್ಟು ನಮಗೆ ಇನ್ನೂ ಜಾಸ್ತಿ ಇದೆ. ಎರಡನೇದಾಗಿ ಹೇಳಬೇಕಾ, ಹೋದ ಸಲ ನಮಗೆ ಆಲ್ಮಟ್ಟಿ ಜಲಾಶಯದಲ್ಲಿ ಇದೇ ದಿವಸ 9ನೇ ತಾರೀಕಿಗೆ ನಿನ್ನೆ 9ನೇ ತಾರೀಕಿಗೆ 29 TMC ನೀರಿತ್ತು. ಈಗ ನಮಗೆ 34 TMC ನೀರು, 4 TMC ಅಷ್ಟು ನಮಗೆ 5 TMC ಅಷ್ಟು ಜಾಸ್ತಿ ನಮಗೆ ಇದೆ. ಅದೇ ರೀತಿ ನಾರಾಯಣಪುರ ಜಲಾಶಯದಲ್ಲಿ ಕೂಡ ಹೋದ ಸಲ 19 TMC ಇತ್ತು, ಈಗ ಅದು 21 TMC, ಸುಮಾರು 1.5 TMC ಅಷ್ಟು ನೀರು ಜಾಸ್ತಿ ಇದೆ. ಇದು ಜಲಾಶಯಗಳ ವಿವರ. ಇವತ್ತು ನಾವು ಎಲ್ಲ ಗ್ರಾಮೀಣ ಮತ್ತು ನಗರ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಕೂಡ ರಿವ್ಯೂ ಮಾಡಿದ್ದೀವಿ. ಪ್ರಮುಖವಾಗಿ ನಮ್ಮ ಜಲಧಾರೆ ಸ್ಕೀಮ್ಸು ಎರಡನ್ನೂ ಕೂಡ ರಿವ್ಯೂ ಮಾಡಿದ್ದೀವಿ. ಜಲಧಾರೆ 1 ನಾವು ಅದಕ್ಕೆ ಗಡುವನ್ನು ಕೊಟ್ಟಿದ್ದೀವಿ ಮತ್ತು ಪ್ರತಿ ತಿಂಗಳು ಅದಕ್ಕೆ ಪ್ರಗತಿಯನ್ನು ತೋರಿಸಬೇಕು ಅಂಥೇಳಿ ನಾವು ಎಕ್ಸಿಕ್ಯೂಟಿವ್ಗೆ ನಿರ್ದೇಶನ ಕೊಟ್ಟಿದ್ದೀವಿ. ಜಲಧಾರೆ 1 6 ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕು ಮತ್ತು ಜಲಧಾರೆ 2 ಅದು ಮುಂದಿನ ಮಾರ್ಚ್ ಒಳಗಡೆ ನಮಗೆ ಫೆಬ್ರವರಿಯಲ್ಲಿ ಅದು ಮಾರ್ಚ್ ಒಳಗೆ ಅದು ಎಂಡ್ ಆಗಬೇಕು. ಸೊ ದಟ್ ನಮಗೆ ಮುಂದಿನ ಬೇಸಿಗೆಯಲ್ಲಿ ಅದು ನಮಗೆ ಅನುಕೂಲ ಆಗಬೇಕು ಅಂತೇಳಿ. ಮತ್ತು ಈಗ ಗ್ರಾಮೀಣ ಏನು MVS ಸ್ಕೀಮ್ಸ್ ಇದ್ದಾವೆ, ಮಲ್ಟಿ ವಿಲೇಜ್ ಸ್ಕೀಮ್ಸು ಸುಮಾರು 40 MVS ಸ್ಕೀಮ್ಸ್ ಇದ್ದಾವೆ. ಮಲ್ಟಿ ವಿಲೇಜ್ ಸ್ಕೀಮ್ಸು ಹಳ್ಳಿಗಳ ಕುಡಿಯುವ ನೀರಿನ ಯೋಜನೆಗಳು. ಅದರಲ್ಲಿ ಆಲ್ಮಟ್ಟಿ ಮೇಲೆ 10, ನಾರಾಯಣಪುರ ಮೇಲೆ 8 ಮತ್ತು ಕೆನಾಲ್ ಮೇಲೆ 10 ಇದ್ದಾವೆ ಮತ್ತು ಭೀಮಾ ನದಿ ಮೇಲೆ ಇವತ್ತು 5 ಇದ್ದಾವೆ. ಈ ಭೀಮಾ ನದಿ ಮೇಲೆ ಇದ್ದಂಥದ್ದು 5 ಸ್ವಲ್ಪ ನಮಗೆ ಕ್ರಿಟಿಕಲ್ ಇದೆ. ಯಾಕಂದರೆ ಭೀಮಾ ನದಿ ಯಾವಾಗಲೂ ಕೂಡ ಅದೊಂದು ಡೆಫಿಸಿಟ್ ಬೇಸಿನು
ಮತ್ತು ಭೀಮಾ ನದಿಯಲ್ಲಿ ಏನಾಗಿತ್ತು, ಇಲ್ಲಿಯವರೆಗೆ ಅವರು ತಮ್ಮ ಹಳ್ಳಿಗಳಿಗಾದರೂ ಕೂಡ ನೀರು ಕೊಡಬೇಕಾಗಿತ್ತು, ವಿಶೇಷವಾಗಿ ಶೋಲಾಪುರ ಪಟ್ಟಣ. ಈಗ ಶೋಲಾಪುರ ಪಟ್ಟಣಕ್ಕೆ, ಸಿಟಿಗೆ ಅವರು ಶೋಲಾಪುರ ನಗರಕ್ಕೆ ಅವರು ಡೈರೆಕ್ಟ್ ಪೈಪ್ಲೈನ್ ಮಾಡ್ಕೊಳ್ಳೋದ್ರಿಂದ ಈಗ ಅವ್ರಿಗೂ ಕೂಡ ನೀರನ್ನು ಅಷ್ಟು ಯಾವ ಪ್ರಮಾಣದಲ್ಲಿ ನೀರು ಕೊಡ್ತಿದ್ರು ಭೀಮಾ ನದಿಗೆ, ಅದರಿಂದ ನಮಗೂ ಪ್ರಯೋಜನ ಆಗ್ತಿತ್ತು, ಅವ್ರಿಗೂ ಪ್ರಯೋಜನ ಆಗ್ತಿತ್ತು. ಅದು ಅರ್ಧದಷ್ಟು ಕಡಿಮೆ ಆಗ್ತದೆ. ಯಾಕಂದರೆ ಶೋಲಾಪುರದು ಲೋಡ್ ಫ್ಯಾಕ್ಟ್ರಿ ಹೋಗ್ಬಿಡ್ತದೆ, ಶೋಲಾಪುರಿಗೆ ನೀರು ಕೊಟ್ಟು ಹೋಗ್ಬಿಡ್ತದೆ. ಹೀಗಾಗಿ ಅಲ್ಲಿ ಸ್ವಲ್ಪ ದೊಡ್ಡ ನಮ್ಮ ಹೊಡೆತ ನಮ್ಗೆ ಬೀಳ್ತದೆ. ಇದು ಪರ್ಟಿಕ್ಯುಲರ್ ಸ್ಕೀಮ್ಸ್ನಲ್ಲಿ ನಮಗಿರುವಂಥದ್ದು. ಆಮೇಲೆ ಸಮಸ್ಯೆಗೆ ಎದುರಿಗಾಗ್ತವೆ, ಕಷ್ಟವನ್ನು ಅನುಭವಿಸ್ಬೋದು ಅಂಥೇಳಿ ಅದನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಸುಮಾರು ಜಡ್ಚನ್ದಲ್ಲಿ 17 ಹಳ್ಳಿಗಳು, ಆಮೇಲೆ ಇಂಡಿಯಲ್ಲಿ 22 ಹಳ್ಳಿಗಳು, ಆಮೇಲೆ ವಿಜಯಪುರ ತಾಲೂಕಿನಲ್ಲಿ 3 ಹಳ್ಳಿಗಳು, ತಿಕೋಟ ತಾಲೂಕಿನಲ್ಲಿ 5 ಹಳ್ಳಿಗಳು, ತಾಳಿಕೋಟೆಯಲ್ಲಿ 2 ಮತ್ತು ದೇವರಪುರದಲ್ಲಿ 1. ಸುಮಾರು 50 ಹಳ್ಳಿಗಳು ಮತ್ತು ಸುಮಾರು 87 ಜನವಸತಿಗಳು. ಇದಕ್ಕೆ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡು ಅದನ್ನು ನಾವು ಐಡೆಂಟಿಫೈ ಮಾಡಿದೆ. 50 ಹಳ್ಳಿಗಳು ಮತ್ತು 87 ಜನವಸತಿಗಳು. ಚರ್ಚಾಂತಲ್ಲಿ 17, ಇಂಡಿಯಲ್ಲಿ 22, ವಿಜಯಪುರದಲ್ಲಿ 3, ತಿಕೋಟದಲ್ಲಿ 5 ಮತ್ತು ತಾಳಿಕೋಟೆಯಲ್ಲಿ 2, ಹಿಪ್ಪರಿಗೆಯಲ್ಲಿ ದೇವರಪುರದಲ್ಲಿ 1. ಆಮೇಲೆ ನಗರ ಪ್ರದೇಶದಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳಾಗ್ತಾವಂತ ತಮಗೂ ಕೂಡ ಎಲ್ಲ ಗೊತ್ತಿದೆ. ಅದಕ್ಕೆ ವಾಟರ್ ಬೋರ್ಡ್ನವರು ಮತ್ತು ನಮ್ಮ ಕಾರ್ಪೊರೇಷನ್ದು ಜಂಟಿಯಾಗಿ ದಿವಸ ಇದನ್ನು ನಿಭಾಯಿಸಬೇಕು. ಅಲ್ಲಿ ಈ 14 ಕೆರೆಯಿಂದ ಕೂಡ ಟೆಂಪ್ರರಿ ಆಗಿ ದಿವಸ ನಾವು ಅದನ್ನು ಪ್ರತಿ ಸಲದಂಥ ನೀರು ತೆಗೆದುಕೋಬೇಕು. ಮತ್ತು ಅದಕ್ಕೆ ಸೆಪ್ರೇಟಾಗಿ ನಮ್ಮ ತಿರುಗುದಿ ಕೆನಾಲ್ನಿಂದ ರುಟೀನ್ ಏನಿದೆ ಅದನ್ನು ಹೊರತುಪಡಿಸಿ, ಯಾಕಂದರೆ ರುಟೀನಲ್ಲಿ ಇವರೆಲ್ಲ ಕೆರೆಗಳು ಬರ್ತವೆ. ಹೀಗಾಗಿ ಅವರು ತಕರಾರು ಮಾಡ್ತಾರೆ. ಅವರ ಅವಧಿ ಮುಗಿದ ಮೇಲೆ ಅಥವಾ ಅವ್ರ ಅವಧಿ ಮುಗಿದ ಅವ್ರು ಪ್ರಾರಂಭ ಮಾಡೋದಕ್ಕೆ ಮುಂಚೆ, ಬಿಫೋರ್ ಆರ್ ಆಫ್ಟರ್, ಒಂದು ವಾರ ಬರೀ ಸಲುವಾಗಿ ಎಕ್ಸ್ಕ್ಲೂಸಿವ್ ಆಗಿ ನೀರು ಕೊಡಬೇಕು. ತನ್ನ ಮೂಲಕ ನಾವು ಈ ನಗರದ ಕೆಲವೊಂದು ಇದು ಮಾಡೋ ಜೊತೆಗೆ ಎಲ್ಲ ಬಾವಡಿಗಳನ್ನ ಏನಿದಾವಲ್ಲ ನೀರು, ಆ ಬಾವಡಿಗಳನ್ನ ಕೂಡ ನಾವು ನೀರನ್ನು ಕುಡಿಯೋಕ್ಕೆ ಇಲ್ಲದಿದ್ದರೂ ಕೂಡ ಅಟ್ಲೀಸ್ಟು ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಹೋಗಬೇಕಾಗಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅನ್ನೋದು. ಮತ್ತು ಕೆಲವು ವಾಟರ್ ಬೋರ್ಡ್ನಿಂದ ಕೆಲವೊಂದು ಸಮಸ್ಯೆಗಳೆಲ್ಲ ಇತ್ತು. ಈ ಹಿಂದೆ ಕೆಲವೊಂದು ವಾರ್ಡ್ನಲ್ಲಿ 15 ದಿವಸಕ್ಕೆ ನೀಡುವಂಥದ್ದು ಕೂಡ ಆಗಿತ್ತು. ಯಾಕಂದರೆ ಕೆಲವೊಂದು ಕೆಲಸ ಕಾಮಗಾರಿ ಆಗಬೇಕಾಗಿತ್ತು, ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಅದನ್ನು ಬಗೆಹರಿಸಿಕೊಂಡು ಈಗ ವಿಜಯಪುರ ನಗರದಲ್ಲಿ ಕೂಡ ಈಗ ಸಮರ್ಪಕವಾಗಿ ನೀರನ್ನು ಮಾಡಬೇಕು. ಅದರ ಜೊತೆಗೆ ಇದು ಶಾರ್ಟ್ ಟರ್ಮ್ನಾಗೆ ನಾವೆಲ್ಲರೂ ಕೂಡ ಮಾಡಲಾಗಿದೆ. ಆಮೇಲೆ ಎಲ್ಲ ಕಡೆಯೂ ಕೂಡ ನಗರದಲ್ಲಿ ಕೂಡ ಮೊದಲೆಲ್ಲ ಬೋರ್ವೆಲ್ಸು, ಬಾವಿಗಳೆಲ್ಲ ಇದ್ದಾವೆ. ಅವೆಲ್ಲ ಹಿಂದೆ ಅಂತರ್ಜಲ ಇರಲಿಲ್ಲ, ಆವಾಗ ಇದ್ದದ್ದು. ಈಗ ಅಂತರ್ಜಲ ಇರೋದ್ರಿಂದ ಅವನ್ನೆಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಅವನ್ನ ಸದುಪಯೋಗ ಪಡಿಸ್ಕೋಬೇಕು ಆ ಕುಡಿಯ ನೀರಿನ ಸಲುವಾಗಿ ಅನ್ನೋದನ್ನು ಒಂದು ಮಾತನ್ನು ಕೂಡ ಹೇಳಿದ್ವಿ. ಮತ್ತು ಪ್ರಮುಖವಾಗಿ ಈಗ ನಾವು ಒಂದು ಹೈ ಟೈಮ್ ಈಗ ನಾವು ಇನ್ನೊಂದು ಯೋಜನೆಯನ್ನು, ಕೃಷ್ಣಾ ನದಿಯಿಂದ ಇನ್ನೊಂದು ಯೋಜನೆಯನ್ನು ಒಂದು ದಿವಸ ವಿಜಯಪುರ ಕುಡಿಯ ನೀರಿಗೆ ಹೊಸದಾಗಿ ಹೇಗೆ ಕಾವೇರಿ 1, 2, 3, 4, 5 ಬರ್ತದೆ, ಆ ಥರ ನಮ್ಮದು ಇದೊಂದು 3ನೇ ಇರುತ್ತೆ. ಈಗ ಅದನ್ನು ಮಾಡುವ ಸಲುವಾಗಿ ಎಲ್ಲ DPRನ ರೆಡಿ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಇದು ಮಾಡ್ತೀವಿ. ಸೊ DPR ಕೂಡ ಮಾಡಿ ನಾವು ಇನ್ನೊಂದು ಸ್ಟೇಜ್ ವಾಟರ್ ನಾವು ಇದು ಮಾಡಿದ್ರೆ ಅದು ಎಲ್ಲ ಲಾಂಗ್ ಟರ್ಮ್, ಬರೀ ನಾವು ಶಾರ್ಟ್ ಟರ್ಮ್ ನೋಡ್ಕೊಂಡು ವಿಜಯಪುರ ಲಾಂಗ್ ಟರ್ಮಲ್ಲಿ ಅದನ್ನು ಕೂಡ ಕೈಗೆತ್ತಿಕೊಳ್ಳಿಕ್ಕೆ ವಿಜಯಪುರಿಗೆ ಇನ್ನೊಂದು ಸ್ಟೇಜಿನ ಡ್ರಿಂಕಿಂಗ್ ವಾಟರ್ ಸ್ಕೀಮನ್ನು ಮಾಡಲಿಕ್ಕೆ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ಮತ್ತು ಜಾನುವಾರುಗಳಿಗೆ ಬೇವಿನ ಲಭ್ಯತೆ ಕೊರತೆ ಇಲ್ಲ. ಇನ್ನೇನು ಸ್ವಲ್ಪ ಸ್ಟಾಫ್ ಬಗ್ಗೆ ಸ್ವಲ್ಪ ಒಂದು ದೇವರಪುರ ಶಾಸಕರು ಅದನ್ನು ಟೆಂಪ್ರರಿ ಆಗಿ ಅದು ಸ್ಟಾಫ್ ಮಾಡುವಂಥದ್ದು. ಬೆಳೆ ಹಾನಿ ಸಹ ಏನು ಕೃಷಿ ಬೆಳೆ ಸುಮಾರು 4 ಹೆಕ್ಟೇರ್ ಅಷ್ಟು ಆಗಿತ್ತು. ಮತ್ತು ತೋಟಗಾರಿಕೆ ಬೆಳೆ ನೀವು ಮಾಧ್ಯಮದಲ್ಲೂ ಬರೀತಿದ್ರಿ, ಅದು ಸುಮಾರು 34 ಹೆಕ್ಟೇರ್ ಆಗಿದೆ. ಆದರೆ ಇಲ್ಲಿ ಕೇಳುವಂಥದ್ದು ಜನ ಏನಿದೆ, ಸರ್ಕಾರದ ಸ್ಕೀಮ್ ಇರುವಂಥದ್ದು, ಕೇಂದ್ರ ಸರ್ಕಾರದ ಇನ್ಶೂರೆನ್ಸ್ ಸ್ಕೀಮ್ ಇರುವಂಥದ್ದು, ಬೆಳೆ ಹಾನಿಗೆ ಇದು ಮಾಡುವಂಥದ್ದು ಕೇವಲ ಆ ಏನು ಬೆಳೆ ಇರ್ತದೆ ಆ ಬೆಳೆ ಹಾನಿಗೆ ಬರ್ತದೆ.
ಇಲ್ಲಿ ಜನ ಏನು ಮಾಡಿದ್ದಾರೆ, ಅವರು ತಮ್ಮ ಶೆಡ್ ಹಾಕಿ ಅವರು ಮನುಕನ್ನು ಮಾಡಿ ಆ ಶೆಡ್ಗಳು ಹಾನಿಯಾಗಿದ್ದಾವೆ. ಆ ಅದನ್ನೇ ಎಲ್ಲರಿಗೂ ಕವರ್ ಆಗಿಲ್ಲ. ಅದು ಕೂಡ ನಿಮ್ಮ ಮಾಧ್ಯಮದಲ್ಲಿ ಹೇಗಾಗಿದೆ ಯಾರು ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಇಟ್ ಇಸ್ ನಾಟ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಆರ್ ಸ್ಕೀಮ್. ಅದಕ್ಕೆ ನಾವು ಅವ್ರಿಗೆ ಇಲಾಖೆದವರಿಗೊಂದು ಪ್ರಪೋಸಲ್ ರೆಡಿ ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೊಡಿಸುವಂಥದ್ದು. ಈ ರೀತಿ ಏನು ಸ್ಟೋರ್ ಮಾಡಿರ್ತಾರೆ ಅದು ಹಾನಿಯಾದ್ರೆ ಅದನ್ನು ಕೂಡ ಕವರ್ ಆಗಬೇಕು ಅಂತ ದೃಷ್ಟಿಯಿಂದ ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಅದನ್ನು ಮೂವ್ಮೆಂಟ್ ಮಾಡೋಕ್ಕಂದ್ರೆ ಮಾಡಿದ್ದೀವಿ. ಆಮೇಲೆ ಯಾವ ಕೂಡ ಮಾನವ ಹಾನಿಯಾಗಿಲ್ಲ. ಇವತ್ತು ಕೆಲವೊಂದು ದೊಡ್ಡ 3 ಪ್ರಾಣಿಗಳು ಹೊತ್ತು ಸಹ ಹಾನಿಯಾಗಿದ್ದಾವೆ. ಚಿಕ್ಕದು ಸುಮಾರು 12, ಒಟ್ಟು 15 ಪ್ರಾಣಿ ಹಾನಿಗಳು ಸಹ ಆಗಿದ್ದಾವೆ. ಅವನ್ನೆಲ್ಲ ಸರಿಯಾಗಿ ಕೊಟ್ಟಿದ್ವಿ. ಮನೆ ಯಾವುದು ಹಾನಿಯಾಗಿಲ್ಲ. ಹೀಗೆ ನಿರಂತರವಾಗಿ ಇವತ್ತು ಸಹ ಈ ಎಲ್ಲ ನಮ್ಮ 20 ನಿರ್ಮಾಣ ಸಭೆ ಆಗ್ತಾಯಿದೆ. ಮತ್ತು ನಮ್ಮ ಎಲ್ಲ ಪಿ ಡಿ ಅಕೌಂಟ್ ತಹಸೀಲ್ದಾರ್ ಪಿ ಡಿ ಅಕೌಂಟ್ಸ್ನಲ್ಲಿ ಇವತ್ತು ಸುಮಾರು ಈಗಾಗಲೇ ನಮಗೆ ಸುಮಾರು 3,82,00,000 ಮಕ್ಕಳಾಗ್ತಾಯಿದೆ. ಹಣದ ಕೊರತೆ ಇಲ್ಲ. ಮತ್ತು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳ ಪಿ ಡಿ ಖಾತೆ ಕೂಡ ಸುಮಾರು 20 ಕೋಟಿಯಷ್ಟು ಲಭ್ಯ ಇದೆ. ಮತ್ತು ತಹಸೀಲ್ದಾರ್ ಹತ್ರ ಸುಮಾರು 3 ಒಟ್ಟು 24 ಕೋಟಿ ಕೂಡ ಇಲ್ಲಿ ಇದೆ. ಹೀಗಾಗಿ ಈ ಬೇಸಿಗೆಯಲ್ಲಿ ಇದನ್ನು ನಾನು ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾ ಇರ್ತಾರೆ. ಆದರೆ ಇವತ್ತೊಂದು ದಿವಸ ನಾನು ಕೂಡ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಕೂಡ ಅದನ್ನು ಏನು ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿ ತಿಳ್ಕೊಂಡು ಸೂಕ್ತವಾದಂಥ ನಿರ್ದೇಶನಗಳನ್ನು ಕೊಡಬೇಕು ಅಂತೇಳಿ ಇವತ್ತು ದಿವಸ ಈ ಸಭೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಅಧಿಕಾರಿಗಳು ತಮ್ಮ ಕಷ್ಟಗಳು ಹೇಳಿದ್ದಾರೆ. ಇವತ್ತು ಕೆಲವೊಂದು ಕಡೆ ಟೇಲೆಂಟಿನ ಸಮಸ್ಯೆಗಳಿದ್ದಾವೆ. ಟೇಲೆಂಟಿಗೆ ನೀರು ಹೋಗೋದಿಲ್ಲ. ಯಾಕಂದರೆ ಮೇಲಿನವರೆಲ್ಲರೂ ಕೂಡ ಮೋಟ್ರಸ್ ಹಚ್ತಾರೆ, ಅಂದರೆ ಆಮೇಲೆ ಸೈಫರ್ ದೂರು ಮಾಡ್ತಾರೆ. ಈಗೆಲ್ಲವೂ ಕೂಡ ಸಮಸ್ಯೆಗಳಾಗಿರುವಂಥ ಕೂಡ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಶಾಸಕರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ನಾವು ಯಾರೂ ಕೂಡ ಇದು ಮಾಡೋದಿಲ್ಲ. ಟೇಲೆಂಟಿಗೆ ನೀರು ಹೋಗಿ ಅದಕ್ಕೆ ಯಾಕಂದರೆ ಈಗ ರೀಜನಲ್ ಕಮಿಷನರ್ಗೆ ಹ್ಯಾಂಡ್ ಓವರ್ ಆಗಿದೆ. ಕುಡಿ ನೀರಿನ ವಾಟರ್ ಡ್ರಿಂಕಿಂಗ್ ವಾಟರ್ ಪ್ರಯಾರಿಟಿ. ಇಷ್ಟು ಸಲ ನಮಗೆ ಇರಿಗೇಷನ್ ಕನ್ಸಲ್ಟೆಂಟ್ ಕಮಿಟಿ ICC ಕಡೆ ಇರ್ತಿತ್ತು. ಈಗ ಆಲ್ರೆಡಿ ಇಟ್ಸ್ ಬಿನ್ ಹ್ಯಾಂಡೆಡ್ ಓವರ್ ಟು ರೀಜನಲ್ ಕಮಿಷನರ್, ವಿಭಾಗಾಧಿಕಾರಿಗಳ ಕಡೆ ಹೋಗಿದೆ. ಅಂದರೆ ಇನ್ಮೇಲೆ ಕುಡಿ ನೀರಿಗೆ ಪ್ರಯಾರಿಟಿ ಆಗ್ತದೆ. ಈಗ ಏನು ರೈತರ ಬೆಳೆಗಳಿಗೆ ಒಂದು ಸಹ ಪ್ರಾಮುಖ್ಯತೆ ಬರೋದಲ್ಲ. ಫಸ್ಟು ಕುಡಿ ನೀರಿನ ಇದು ಮಾಡಿ ಆಮೇಲೆ ರೈತರಿಗೆ ನೀರು ಕೊಡುವಂಥದ್ದನ್ನು ಕೂಡ ಅದರಲ್ಲಿ ಏನಾದ್ರು ಸಾಧ್ಯ ಆದರೆ ಮಾಡುವಂಥದ್ದಾಗ್ತದೆ. ನಾಳೆಯಿಂದ ಇವತ್ತು 2.3 TMCS ನೀರು ಮಾಡಿ ಕೆನಾಲಿಗೆ ಕೂಡ ನಾಳೆ ನೀರು ಕೊಟ್ಟು ಈಗೆಲ್ಲ ನಮ್ಮ ಆದ್ಯತೆ ಏನಿದೆ ಎಲ್ಲ ಕೆರೆಗಳನ್ನು ತುಂಬಿಸ್ಕೊಳ್ಬೇಕು. ಈಗೆಲ್ಲ ಕೆರೆಗಳನ್ನ ತುಂಬಿಸ್ಕೊಂಡು ಎಲ್ಲಿ ಅರ್ಧ ಆಗಿದೆ ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಂತ ಮಾಡ್ಕೊಂಡು ಮೂಲಕ ಕೆರೆಗಳು ನೀರಿದ್ದರೆ ಒಂದು ಸಹ ಒಂದು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಎಲ್ಲ ನಿರ್ದೇಶಗಳನ್ನ ನಾವು ಕೊಟ್ಟಿದ್ದೀವಿ. ಪ್ರಮುಖವಾಗಿ ನಾವು ವಿಮಾ ತರಬಲ್ಲಿರುವಂಥದ್ದು ಏನಿದೆ ಅದರ 5 MBS ಸ್ಕೀಮ್ಸು ಅಲ್ಲಿಯ ಪ್ರದೇಶಗಳಿಗೆ ನಾವು ಹೆಚ್ಚಿಗೆ ಒಂದು ಒತ್ತನ್ನು ನೀಡಬೇಕಾಗಿದೆ. ಡ್ಯಾಮ್ನಲ್ಲಿ ನೀರಿನ ಕೊರತೆ ಇಲ್ಲ, ಆ ನೀರಿನ ಕೊರತೆ ಜಾಸ್ತಿ ಇದೆ ಅಂಥೇಳಿ ನಾವು ಅದನ್ನು ದುರುಪಯೋಗ ಆಗಬಾರ್ದು. ಅದನ್ನು ಸಮರ್ಪಕವಾಗಿ ಉಪಯೋಗ ಆಗಿ ನಾವು ಜುಲೈ ತನಕ, ಯಾಕಂದ್ರೆ ಜೂನ್ನಲ್ಲಿ ಮಳೆ ಬರ್ತದೆ, ಜೂನ್ನಲ್ಲಿ ಮಳೆ ಬರ್ತದೆ. ನಾವು ಜುಲೈವರೆಗೆ ಒಂದು ದಿವಸ ನಾವು ಜುಲೈ 15ರವರೆಗೆ ಅಟ್ಲೀಸ್ಟ್ ನಾವು ಅದನ್ನು ನೀರನ್ನ ಇದು ನಿಭಾಯಿಸುವಂಥದ್ದು ಆಗಬೇಕು. ಅದನ್ನು ಪೋಲ್ ಮಾಡಿ ನಾವು ಖಾಲಿ ಮಾಡಬೇಕು. ಮುಂದೆ ಕುಡಿಯೋಕ್ಕೆ ನೀರು ಇಲ್ಲದಂಗೆ ಆಗಬಾರ್ದು. ಅದಕ್ಕೆ ಅದನ್ನು ಜುಡಿಷಿಯಸ್ ಆಗಿ ನಾವು ಎಚ್ಚರಿಕೆಯಿಂದ ನೀರನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ದಿವಸ ಚರ್ಚೆ ಮಾಡಿದ್ವಿ. ಧನ್ಯವಾದ. ಅಂದರೆ ಈಗ ಸಿಟಿಯಲ್ಲಿ ಪರ್ಸನ್ 100 ಎಷ್ಟು 136 ಕೆಪಾಸಿಟಿ ಇದು ಕೊಡಬೇಕಾಗ್ತದೆ. ಏನ್ರಿ ಕೊಡಬೇಕಾಗ್ತದೆ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ನಮ್ಗೆ ಗೊತ್ತಿದೆ, ಹಿಂದಕ್ಕೆ ನನ್ನ ತಂದೆಯವರಾಗಿದ್ದಾಗ ಅವಾಗ ಸುಮಾರು 75,000 1 ಲಕ್ಷ ಇತ್ತು ಸಿಟಿ ಕೆಪಾಸಿಟಿ. ಅವಾಗ ಹಾಕಿದ್ದು ಸ್ಕೀಮ್ 1, ಅದರ ನಂತರ ಸ್ಕೀಮ್ 2. ಅಲ್ಲಿನೂ ಕೂಡ ನನ್ನ ಮಧ್ಯೆ ಆ ಪೈಪನ್ನು ಸಮಸ್ಯೆ ಆಗಿತ್ತು. ಅದನ್ನು 50 ಕೋಟಿ ಕೊಟ್ಟು 55 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಏನು ಇದ್ರ ಪೈಪ್ MS ಪೈಪ್ ಹಾಕ್ಲಿಕ್ಕೆ ಕೂಡ ನಾವು ಮಾಡಿದ್ವಿ. ಆದರೆ ಇನ್ನೂ
ಈ ದೊಡ್ಡ ವಿಜಯಪುರ ನಗರ ಬೆಳೀತಾ ಇದೆ. ಸುಮಾರು 4-5 ಲಕ್ಷ, ನಮ್ಮ 4 ಲಕ್ಷ ಆಗಿರೋದು, 4 ಲಕ್ಷ 5 ಲಕ್ಷ ಪಾಪ್ಯುಲೇಷನ್ ಬರ್ತಾ ಇದೆ. ಹತ್ರ 4-5 ಲಕ್ಷ ಅಂತೂ ಹತ್ರ ಬರ್ತಾ ಇದೆ. ಕಾರ್ಪೊರೇಷನ್ ಕೂಡ ಆಗಿದೆ. ಹೀಗಾಗಿ ಸಿಟಿ ಕೂಡ ಸುತ್ತಮುತ್ತಲೆಲ್ಲ ಬೆಳೀತಾ ಇದೆ. ಮನೆಯೂ ಕೂಡ ತಾವು ನೋಡಿದ್ದೀರಿ. ಸುತ್ತಮುತ್ತಲ ಪ್ರದೇಶಗಳನ್ನ ಕೂಡ ಸಹ ವಿಜಯಪುರ ನಗರದ ವ್ಯಾಪ್ತಿಗೆ ನಾವು ಇಡೀ ವ್ಯಾಪ್ತಿಗೆ ತೊಗೊಂಡ್ಬಂದಿದ್ದೀವಿ. ಹೀಗಾಗಿ ಇಲ್ಲಿ ನಾವು ಇನ್ನೊಂದು ಸ್ಕೀಮ್, ಒನ್ ಮೋರ್ ಸ್ಕೀಮ್ ಫ್ರಮ್ ಆಲ್ಮಟ್ಟಿ ಫಾರ್ ಡ್ರಿಂಕಿಂಗ್ ವಾಟರ್ ಇವತ್ತು ದಿವಸ ಮಾಡಬೇಕು. ಅದಕ್ಕೆ ಈಗಾಗಲೇ ನಾವು ತಯಾರಿ ಪ್ರಾರಂಭ ಮಾಡ್ಕೋಬೇಕು. DPR ಮಾಡಿ ಸರ್ಕಾರದಿಂದ ಅದನ್ನು ಅನುಮೋದನೆ ಕೊಟ್ಬಿಟ್ಟು ಅಟ್ಲೀಸ್ಟ್ ನೆಕ್ಸ್ಟ್ ಬಜೆಟ್ನಲ್ಲಿ ಇವತ್ತು ದಿವಸ ಅದನ್ನು ನಾವು ಆ ಯೋಜನೆಯನ್ನು ಇವತ್ತು ದಿವಸ ನಾವು ಅಪ್ರೂವಲ್ ತಗೋಬೇಕು. ಅದಕ್ಕೆ ಪೂರ್ವ ತಯಾರಿಯಾಗಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಸೂಚಿಸಿದ್ದೇನೆ. ಅದಕ್ಕೆ ನಾನು ನಿರ್ದೇಶನವನ್ನು ಕೂಡ ಸಂಬಂಧಿತ ಸಚಿವರ ಜೊತೆ ಕೊಡ್ತೀನಿ. ಸೊ ದಟ್ DPR ತಯಾರಾಗಬೇಕಾಗಿದೆ. DPR ತಯಾರಾಗಿ ಎಲ್ಲ ಕ್ಲಿಯರೆನ್ಸು ವೇರಿಯಸ್ ಇಲಾಖೆಯಿಂದ ಅದು ಕ್ಲಿಯರೆನ್ಸ್ ಆಗಿ ಮುಂದೆ ಸರ್ಕಾರ ಮಾಡ್ತದೆ. ಅದನ್ನು ಭಾಷೆ ಅಟ್ಲೀಸ್ಟ್ ನೆಕ್ಸ್ಟ್ ಬಜೆಟ್ನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಹೊಸ ಒಂದು ಯೋಜನೆ, ಒನ್ ಮೋರ್ ಸ್ಟೇಜ್ ಆಫ್ ವರ್ಕ್ ಅಪಾರ್ಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ಇನ್ನೊಂದು ಸ್ಟೇಜನ್ನು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತೀವಿ. ಬಟ್ ಇಟ್ಸ್ ನಾಟ್ ಫಾರ್ ಇವತ್ತಿನ ಇದಕ್ಕಲ್ಲ, ಅದು ಮುಂದೇನು ಕೂಡ ಎಷ್ಟು ದಿವಸ ನಾವು ಟೆಂಪ್ರರಿ ಆಗಿ ನಿಭಾಯಿಸಬೇಕು. ಪರ್ಮನೆಂಟ್ ಆಗಿ ಮಾಡಿರೋದು ಒಂದು ಲಾಂಗ್ ಟರ್ಮ್ ಬರಬೇಕು. 50 ವರ್ಷ 40 ವರ್ಷ ಸಾಮಾನ್ಯವಾಗಿ 50 ವರ್ಷ 25 ಇಯರ್ಸ್. ಆದರೆ ಈಗ ಒಮ್ಮೆ ಆ ಯೋಜನೆ ಮಾಡಿದರೆ ಒಂದು ಮಿನಿಮಮ್ 25 ಇಯರ್ಸ್. ಇಟ್ ಡಿಪೆಂಡ್ಸ್ ಅಪಾನ್ ದ ಕಾಸ್ಟ್ ಬೆನಿಫಿಟ್. ಏನಾಗ್ತದೆ, ನಮ್ಗೆ ಎಷ್ಟು ಈಗ 25 ವರ್ಷ ಮಾಡಿದರೆ ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇರ್ತದೆ. 50 ವರ್ಷ ಮಾಡಿದರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಬಟ್ ಒಂದು ಯೋಜನೆ ಮುಗಿ ಹಾಕೋದು 5 ವರ್ಷ ತಗೋತದೆ. ಈಗ ಅದನ್ನೆಲ್ಲ ಇಟ್ಕೊಂಡು ಅದನ್ನು ಮಾಡ್ಕೊಂಡು 30 ಇಯರ್ಸ್ಗೆ ಬರುವಂಥದ್ದು ಆಗ್ತದೆ. ಸರ್, ವಿಜಯಪುರದ ಹಳೆಯ ಬೌಂಡಿಗಳಿದ್ದಾವೆ, ಶುಚಿಗೊಳಿಸಿ ಅವುಗಳು ನೀರು ಸ್ಟಾಕ್ ಮಾಡೋಕ್ಕಂತ ಹಾಗೆ ಹೇಳಿದ ಅದನ್ನ ಈಗ ಮಾಡಿದ್ದೀವಿ. ಮತ್ತೆ ತಾಜ್ ಬೋರ್ಡಲ್ಲಿ ಮತ್ತೆ ಸ್ವಲ್ಪ ಹೊಲಸಾಗಿತ್ತು ಅಂತ ಹೇಳಿದ್ರೆ ಈಗ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಈಗ ಮತ್ತೆ ಟೆಸ್ಟ್ ಮಾಡಿದ್ರೆ ಈಗ ಮತ್ತೊಂದು ಕ್ಲಾರಿಟಿ ಬಂದಿದೆ. ಈ ಬೌಡಿಗಳ ನೀರನ್ನು, ಯಾಕೆ ನಮ್ಮ ಒಂದು ಉದ್ದೇಶ ಏನಿತ್ತು, ಅವಾಗ ನಾನು ನೀರಾವರಿ ಮಂತ್ರಿ ಇದ್ದಾಗ ಸುಮಾರು 5 ಕೋಟಿ ರೂಪಾಯಿಯಷ್ಟು ಎಲ್ಲ ಬೇರೆ ಬೇರೆ ಕಡೆ ದಾನ ತೊಗೊಂಡು ಕೆಲಸ ಪ್ರಾರಂಭ ಮಾಡಿದ್ದು ಕೊಟ್ಟಿದ್ದು. ಕಾಂಟ್ರಾಕ್ಟರ್ಸು, ಇರಿಗೇಷನ್ ಕಾಂಟ್ರಾಕ್ಟರ್ಸು ಅವರೆಲ್ಲ ಕೊಟ್ಟಿದ್ದು. ಮುಂದೆ ಸಾಲದ ಅಂತೇಳಿ ಮತ್ತೆ ನಾನು ಮುಖ್ಯಮಂತ್ರಿ ಕೂಡ ಮಾಡಿ KVJನಲ್ಲಿ 5 ಕೋಟಿ ಕೊಟ್ಟಿದ್ದೆ. 10-11 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ನಮ್ಮ ಉದ್ದೇಶ ಏನಿತ್ತು, ಕುಡಿಯೋಕ್ಕೆ ಮನುಷ್ಯನಿಗೆ ಎಷ್ಟು ಬೇಕು, 2 ಲೀಟರ್ 3 ಲೀಟರ್ ಮ್ಯಾಕ್ಸಿಮಮ್ ಪ್ರತಿಯೊಬ್ಬರಿಗೆ 2 ಲೀಟರ್ 3 ಲೀಟರ್. ಮುಖ್ಯವಾಗಿ ನಮ್ಗೆ ನೀರು ಬಳಕೆ ಆಗೋದಕ್ಕೆ, ಸ್ನಾನ ಮಾಡೋಕ್ಕೆ, ಬಟ್ಟೆ ತೆಗೋಕೆ, ನಮ್ಮ ಪಾತ್ರೆ ತೊಳೆಯೋಕೆ, ಬಾಂಡೆ ತೊಳೆಯೋಕೆ, ಕಾರ್ ತೊಳೆಯೋಕೆ, ಮನೆ ಸ್ವಚ್ಛ ಕ್ಲೀನ್ ಮಾಡೋಕ್ಕೆ, ಇಂಥವಕ್ಕೆಲ್ಲದಕ್ಕೂ ಗಾರ್ಡನ್ಗೆ ಇದಕ್ಕೆಲ್ಲ ನೀರು ಬೇಕಾಗ್ತದೆ. ಅಟ್ಲೀಸ್ಟ್ ನಮ್ಮ ಬೌಡಿಗಳು ನೀರು ಅಂದರೆ ಅದನ್ನ ಖರ್ಚು ಮಾಡ್ಕೊಂಡ್ರೆ ಅಷ್ಟು ಲೋಡ್ ನಮಗಲ್ಲಿ ಆ ಕುಡಿ ನೀರನ್ನ ಅದೇನು ಸ್ಟೇಜ್ ಇದೆ ಕೃಷ್ಣ ನದಿ ಮೇಲೆ ಒಂದು ಒತ್ತಡ ಕಡಿಮೆ ಆಗ್ತದೆ ಅಂತ ನಾವು ಮಾಡಿದ್ದೆ. ಅದು ಭಾಷ್ಯ ಇವತ್ತು ದಿವಸ ಉಪಯೋಗ ಆಗಿದೆ, ಭಾಷ್ಯನೂ ಉಪಯೋಗ ಆಗಿಲ್ಲ. ಅದಕ್ಕೆ ನಮ್ಮ ಜನರು ಹಂಗೆ ಅದಾರ. ನಮ್ಮ ಜನರು ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಬರಲಿಗೂ ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಹಿಂದೆ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಬಂದು ಯಾರೂ ಅದಕ್ಕೆ ತಯಾರಿಲ್ಲ. ಅದೇ ತಾಜ್ ಬಾಡಿ ಸುತ್ತಮುತ್ತ ಒಂದು 100 ಮೀಟ್ರ್ ಹೋಗಿ ನಾವು ನೀರು ತೊಗೊಳೋದು ಯಾರು ಮತ್ತೊಂದು ಬಾಡಿ ಇದ್ದಾಗ ಕೆಲವರು ಕಡೆ ತೊಗೊಂಡಿದ್ದಾರೆ. ಕೆಲವರು ಮನೆ ಕಾಳೆ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಚ್ಛ ಮಾಡಿದ್ದಾರೆ. ಕೆಲವು ಬಾಡಿಗಳು ಚೆನ್ನಾಗಿ ಪೋಸ್ಟ್ ಆಫೀಸಲ್ಲಿ ಮತ್ತು ಬೇರೆ ಬೇರೆ ನೀರೊಂದಿಲ್ಲ ಅವ್ರು ಹಾಕಿದಲ್ಲಿ ಇದೆಲ್ಲ ಕಡೆ ಯೂಸ್ ಮಾಡ್ತಾರೆ ಜನ, ಅವರೆಲ್ಲ ಉಪಯೋಗ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ ಅದು ನೋಡಬೇಕಾಗಿದೆ. ಮತ್ತು ಪ್ರಮುಖವಾಗಿ ಒಂದು ಏನು ಬಂತಂದರೆ, ಈ ಅಲ್ಲೆಲ್ಲೇ ಸಿಸ್ಟಮ್ಸ್ ಮಾಡಿಕೊಟ್ರೆ ಆ ಮೋಡಿನಲ್ಲಿ ಆ ಬಾವಿಯಲ್ಲ, ಬಾವಿಯಿಂದ ನೀರು ತೊಗೊಂಡು ಸಿಸ್ಟಮ್ಸ್ ಮಾಡಿಕೊಟ್ರೆ ಸ್ವಲ್ಪ ಸದುಪಯೋಗ ಜಾಸ್ತಿ, ಯೂಸ್ ಮಾಡೋಕ್ಕೆ ಜಾಸ್ತಿ ಆಗ್ತದೆ. ಆ ಸಿಸ್ಟಮ್ಸ್ ಮಾಡೋಕ್ಕೂ ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿ ನಾವು ಅದನ್ನು ನಿಗಾ ವಹಿಸಿ ಒಂದು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಸಿಸ್ಟಮ್ಸ್ ಕೂಡಿಸ್ಬೇಕು. ಆ ಸಿಸ್ಟಮ್ಸ್ ಕೂಡಿಸ್ಬಿಟ್ರೆ ವಾರ್ಡ್ನಲ್ಲಿ ಒಂದು ಅಲ್ಲೆಲ್ಲೆಲ್ಲ ಸಿಸ್ಟಮ್ಸ್ ಕೂಡಿಸ್ಬಿಟ್ರೆ ಅದಕ್ಕೆ ನೀರು ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಜನ ಬರ್ತಾರೆ ಅನ್ನೋ ದೃಷ್ಟಿಯಿಂದ. ಅಟ್ಲೀಸ್ಟ್ ಕಾರ್ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಅಂದರೆ ಪಾತ್ರೆಗಳು ತೊಳೆಯೋಕ್ಕೆ ಅಂತ ಯೂಸ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಒಳ್ಳೆಯ ಸಜೆಷನ್ ಇದೆ. ಅದನ್ನು ನಾವು ಚರ್ಚೆ ಮಾಡಿದ್ವಿ. ನೈಸರ್ಗಿಕ ಹರಿವಿನ ಚರ್ಚೆನೇ ಆಗ್ಕೊಂಡು ಬಂದಿದೆ. ಹಿಂದೆನೂ ಕೂಡ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಪಂಚಕೋನ ಕಲಬುರಗಿ ಕೂಡ ಮಾಡಿದ್ದು. ಆ ನೈಸರ್ಗಿಕ ಇದಕ್ಕೆ ಹರಲಿಕ್ಕೆ ಎಲ್ಲನೂ ಕೂಡ ಇದು ದಿಸ್ ಇಸ್ ಸಬ್ಜೆಕ್ಟ್ ಟು ಏನದು ನಮ್ಮ ಏನು ಇಂಟರ್ ವಾಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ನಾಗ ಏನಿರ್ತದೆ, ಸ್ಟೇಟ್ ಡಿಸ್ಪ್ಯೂಟ್ಸ್ ವಾಟರ್ ಡಿಸ್ಪ್ಯೂಟ್ಸ್ನಲ್ಲಿ ಇರ್ತದೆ. ಅದಕ್ಕೆ ಅಲ್ಲಿನೂ ಕೂಡ ನಾವು ಸಮರ್ಪಕವಾಗಿ ಮಾಡಿಕೊಂಡು ನಮಗೆ ಕುಡಿಲಿಕ್ಕಾದ್ರೂ ಕೂಡ ಹೊಸ ನೀರನ್ನು, ಯಾಕಂದರೆ ಯಾವ ಪ್ರಮಾಣದಲ್ಲಿ ನೀರು ಸಿಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ ಬಿಟ್ವೀನ್ ಅಪಾರ್ಟ್ನೆ ಕೂಡ ಅವರೆಲ್ಲ ಡೈವರ್ಷನ್ ಮಾಡಿಕೊಂಡು ಸೀನಾ ನದಿ ಟನೆಲ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಡೈವರ್ಷನ್ಸ್ ಎಲ್ಲ ಇದ್ದಾವೆ. ಅದನ್ನು ಅಡ್ರೆಸ್ ಮಾಡೋದು. ಈಗ ನಾವು ಇವತ್ತು ಮೀಟಿಂಗ್ ಕರೆದಿರುವಂಥದ್ದು ಪ್ರಮುಖವಾಗಿ ತುರ್ತಾಗಿ ಇವತ್ತು ನಾವು ಏನು ಮಾಡಬೇಕು, ನೆಕ್ಸ್ಟ್ 3-4 ಮಂತ್ಸ್ ನಾವು ಏನು ಮಾಡಬೇಕು ಅನ್ನೋದು ಕೂಡ ಇದೆ. ಅದ್ರ ಜೊತೆಗೆ ಇದು ಭೀಮಾ ನದಿ ಇದು ಶಾಶ್ವತ ಅಂತ ನಾವು ಹೇಳಿದಾಗೆ
ಇದನ್ನು ಕೂಡ ಸ್ವಲ್ಪ ನಾವು ಅದಕ್ಕೆ ಮತ್ತೊಮ್ಮೆ ರೀಲೂಟ್ ಮಾಡಲಿಕ್ಕೆ ನಾವು ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ ನಮ್ಮ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಏನು ತಂಡ ಇದೆ ಆ ತಂಡ ಮತ್ತು ಕಾನೂನು ತಂಡಕ್ಕೆ ನಾವು ಪುನಃ ಮತ್ತು ನಾನೇ ಕಾಳಜಿ ವಹಿಸಿ ಅದನ್ನು ಇದು ಮಾಡಲಿಕ್ಕೆ ಸೂಚನೆ ಕೊಡ್ತೀನಿ. ನಾನು ಮತ್ತು ಜಿಲ್ಲಾಧಿಕಾರಿ ಡಿಸ್ಕಸ್ ಮಾಡಿದ್ವಿ, ಸ್ವಲ್ಪ ಇದನ್ನ ಬೇಸಿಗೆ ಮುಗಿಸ್ಲಿ ಆಗಸ್ಟ್ನಲ್ಲಿ ಮಾಡೋಣ ಅಂತೇಳಿ ಮಾಡಿದ್ವಿ. ಆಗಸ್ಟ್ ಸೆಪ್ಟೆಂಬರ್ ಏರ್ಪೋರ್ಟ್ದು ಈಗಾಗಲೇ ಹೇಳಿದ್ವಿ, ಕೋರ್ಟ್ ಬಂದಿದೆ, ಜಡ್ಜ್ಮೆಂಟ್ ಇಸ್ ರಿಸರ್ವ್ಡ್. ನಮಗೆ ಕೆಲವೊಂದು ಮಾಹಿತಿಯನ್ನು ಕೇಳಿದ್ದಾರೆ. ನಾನು ವಿಶೇಷ ಆಸಕ್ತಿ ವಹಿಸ್ಕೊಂಡು ನಾನು ಮೊದಲ ಏನಾಗಿದೆ, ನಮ್ಮದು ಹಿಂದೆ ಈ ಏರ್ಪೋರ್ಟನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನ ತೆಗೆದುಕೊಂಡಿಲ್ಲ. ಆ ತೆಗೆದುಕೊಳ್ಳೋದಕ್ಕೆ ಮಧ್ಯದಾಗ ನಾವು ತೆಗೆದುಕೊಂಡ್ರು ಕೂಡ ಅದು ವೈಲೇಷನ್ ಕ್ಯಾಟಗರಿ ಬರ್ತದೆ. ಒಬ್ಬರು ಸುಪ್ರೀಂ ಕೋರ್ಟ್ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಮಾರು 100 ಯೋಜನೆಗಳ ಮೇಲೆ ಇವೆಲ್ಲವೂ ಕೂಡ ವೈಲೇಷನ್ ಇದ್ದಾವೆ, ಎನ್ವಿರಾನ್ಮೆಂಟ್ ವೈಲೇಷನ್ಸ್ ಅಂತೇಳಿ ತಿಳ್ಕೊಂಡು ಕೇಸ್ ಹಾಕಿದ್ರಿಂದ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ನಮಗೆ ವಿರೋಧವಾಗಿ ಬಂತು. ದೆರ್ ವಾಸ್ ಅನ್ ಆರ್ಡರ್ ಅಗೇನ್ಸ್ಟ್ ಅಸ್. ಮುಂದೆ ನಾನು ಈಗಾಗಲೇ ಅದು ಮತ್ತೆ ಇದು ಭಾಳ ನೆನಪುಗೆ ಬೀಳ್ತದೆ ಅಂತ ತಿಳ್ಕೊಂಡು ನಾನು ವಿಶೇಷ ಆಸಕ್ತಿ ವಹಿಸ್ಕೊಂಡು ಭಾಳಷ್ಟು ಮಾಹಿತಿಯನ್ನು ನಾನು ಕೂಡ ಕೊಟ್ಟಿದ್ದೀನಿ. ಮಾಡಿ ಒಂದು ಕಪಿಲ್ ಸಿಬ್ಬಲ್ ಅವ್ರಿಗೆ ಒಂದು ಸಂವಾದ ಮಾಡಿಸಿ ಒಂದು ಆರ್ಗ್ಯುಮೆಂಟ್ ಮಾಡಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಗೌರ್ಮೆಂಟ್ ಪ್ರೊಜೆಕ್ಟ್ಸ್ ಆ್ಯಂಡ್ ಪ್ರೈವೇಟ್ ಪ್ರೊಜೆಕ್ಟ್ಸ್ ಅಂತ ಕೂಡ ಒಂದು. ಆಮೇಲೆ ಏನಾಗ್ತದೆ, ಈಗ ಯಾರೋ ಒಬ್ಬರು ತಪ್ಪು ಮಾಡಿರ್ಬೋದು, ಆ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಎಂಟೈರ್ ಪೀಪಲ್ ಜನ ಸಫರ್ ಆಗಬಾರ್ದು. ಗೌರ್ಮೆಂಟು ಏನು ಇನ್ವೆಸ್ಟ್ಮೆಂಟ್ ಇದೆಲ್ಲ ಅದೆಲ್ಲ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬ್ಲಾಕ್ ಆಗ್ತದೆ. ಈಗ ಕಡೆ ಮತ್ತು ಟೂರಿಸಮು, ವಿಜಯಪುರ ಜಿಲ್ಲೆ ಟೂರಿಸಮು, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟು, ಪ್ಯಾಸೆಂಜರ್ಸ್ ಸಲುವಾಗಿ ಕನೆಕ್ಟಿವಿಟಿ ಎಲ್ಲ ಆರ್ಗ್ಯುಮೆಂಟ್ಸ್ ಮಾಡಿ ಇದು ಮಾಡಿದರೆ ಈಗ ಮತ್ತೆ ಒಂದು ಇನ್ನೊಂದು ನೋಟನ್ನು ಕೊಡ್ತಾ ಇದ್ದೀವಿ. ಈಗ ಒಂದು ವಾರದ ನೋಟ್ ಕೊಡೋದೇ ಪುಷ್ಟೇ ಕೊಟ್ಟು ಮೊನ್ನೆ ಆ ನೋಟನ್ನು ಕೂಡ ಕೊಟ್ಟು ಇವತ್ತು ಇನ್ನೊಂದು ವಾರದಲ್ಲಿ ಇವತ್ತು ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ. ಜಡ್ಜ್ಮೆಂಟು ನಮ್ಮ ಪರವಾಗಿ ಬರ್ತದೆ ಅಂತೇಳಿ ನಾವು ಆಶೆಯನ್ನು ಎತ್ಕೊಂಡಿದ್ದೀವಿ. ಅದು ಬಂದುಬಿಟ್ರೆ ನಮಗೆ 6 ತಿಂಗಳಲ್ಲಿ ಇವತ್ತು ನಾವು ಏರ್ಪೋರ್ಟನ್ನು ಸ್ಟಾರ್ಟ್ ಮಾಡ್ತೀವಿ. ನಾವು ಭಾಳಷ್ಟು ಆಸಕ್ತಿ ಅವರಿಗೆ 2ನೇ ಸಲ ಅವರು ನಮ್ಮ ಕಪಿಲ್ ಸಿಬ್ಬಲ್ ಲಭ್ಯ ಆಗಲಿಲ್ಲ. ಮತ್ತು ನಾವು ತುಷಾರ್ ಮೆಹ್ತಾ ಅವ್ರನ್ನ, ನಮ್ಮ ಇನ್ನಿತರ ಅಡ್ವೊಕೇಟ್ ನಿಶಾಂತ್, ದೇವದತ್ ಕಾಮತ್ ಅವ್ರಿಗೆ ಎಲ್ಲರಿಗೂ ಕೂಡ ಮಾಡಿಸಿ ಒಂದು ದಿವಸ ನಾವು ಅದನ್ನು ಭಾಳ ಎಚ್ಚರಿಕೆಯಿಂದ ನಿಭಾಯಿಸಿ ಇವತ್ತು ಆ ಏರ್ಪೋರ್ಟ್ ಆಗೋ ಥರ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ಇವತ್ತು ನೈಟ್ ಲ್ಯಾಂಡಿಂಗು ಮತ್ತು ಏರ್ ಬಸ್ಸು, ಬೋಯಿಂಗು ಮತ್ತು ಕನೆಕ್ಟಿವಿಟಿ ಒಂದು ರೋಡು ಸುಮಾರು 270 ಕೋಟಿ ರೂಪಾಯಿ ನಾವು ಅಡಿಷ್ನಲ್ ಆಗಿ ಅದಕ್ಕೆ ಕೊಡಿಸಿದ್ದೀವಿ. ಮತ್ತು ನಾನೇ ಅದಕ್ಕೆ ಸಂಬಂಧಿಸಿದ ಸಚಿವರಾಗಿದ್ದರಿಂದ ಇದನ್ನು ಕೊಟ್ಟು ನಾವು ಮಾಡ್ತಾಯಿದ್ದೀವಿ. ನವರಸ್ಪುರ ಯಾವಾಗಲೂ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಅದು ಯತ್ನಾಳ್ ಸಾಹೇಬರದು ನವರಸ್ಪುರ ವರ್ಡ್ ಬಗ್ಗೆ ಅಲರ್ಜಿ ಅದ ಅವರಿಗೆ. ಅದನ್ನು ಅದು ಯಾಕೆ ಸರಿಪಡಿಸ್ತೀರಿ? ಚೇಂಜ್ ಮಾಡ್ತೀವಿ ಅಥವಾ ಯತ್ನಾಳ್ ಅವ್ರಿಗೆ ಮನಸ್ಸಲ್ಲಿಕ್ಕೆ ನಾವು ಮನೆ ಕೂತ್ಕೊಳ್ಳಿ. ನವರಸ್ಪುರ ಇದೆ, ನವರಸ್ಪುರ ಆಗಿ ಮುಂದುವರಿ. ಇಲ್ಲ, ಅವ್ರದೇ ಡಿಲೇ ಮಾಡಿ ನಾವು ವಿ ನಾಟ್ ಕೇರ್. ಅವರೇ ಡಿಲೇ ಮಾಡ್ತಾರೆ, ಅವರೇ ಡಿಲೇ ಮಾಡ್ತಾರೆ. ಸರ್ಕಾರ ಮಾಡ್ತಿದೆ, ಅವ್ರನ್ನ ಗೊತ್ತಾಗ್ತದೆ. ಆ ಟೈಪ್ ಸಿಚುವೇಶನ್ ಅರೈಸ್ ಆಗಿದೆ. ಯಾವುದು ಸರ್ಕಾರ ನಮ್ಮದಿದೆ. ಎಲ್ಲ ಕಡೆ ಬರೋಬರ್ ನಡೀತಾವ, ಇಲ್ಲೇ ಯಾಕೆ ಇದಾಗ್ತಾವ? ಈಗ ನಮ್ಮದು ಇದಕ್ಕೆ ಹಾಕೋದೇ ಬಂದಿದೆ, ಹಿಂದೆನೂ ಕೂಡ ಇವತ್ತು ಹಾಕೋದು ಬಂದಿದೆ. ನಮ್ಮ ಸರ್ಕಾರದವಾಗಿದೆ, ಅವ್ರು 4 ವರ್ಷ ಮಾಡಿಲ್ಲ, ನಾವೇ ಒಂದು ಕುಟುಂಬ ಸಮಿತಿಯಿಂದ ಮಾಡಿದ್ದೀವಿ. ಹೀಗಾಗಿ ಅದು ಯತ್ನಾಳ್ ಅವ್ರಿಗೆ ನವರಸ್ಪುರ ನಾಯಕ ಆಗಿರ್ಲಿಕ್ಕಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಈ ಕಾಂಟ್ ಹೆಲ್ಪ್ ಬಿಟ್ಟು ನವರಸ್ಪುರ ಆಗೇ ಮುಂದುವರಿತದೆ. ನವರಸ್ಪುರ ಉತ್ಸವನೇ ಆಗಿರೋದು ಇವ್ರ ಫ್ಯಾನ್ಸಿಗೆ ಇವ್ರು ಬೇಕಾದಂತೆ ನಡೀಲಿಕ್ಕೆ ಒಂದು ಸಲ ಯಾರು ಕೂಡ ಇಲ್ಲ ಇದೆ. ಅವ್ರು ನಿಮಗೆ ಭಾಗವಹಿಸಬೇಕಾಗಿತ್ತು, ಸಹಕಾರ ಕೊಡಬೇಕಾಗಿರೋ ಕೊಡ್ರಿ, ಬೇಡ ಅದು ಮನೆ ಹಾಕ್ಬಿಡ್ರಿ, ನಿಮ್ಗೆ ಯಾರು ಒತ್ತಾಯ ಮಾಡಿ. ಸರ್, ಇದು PUC ಇದು ಕಳೆದ ಬಾರಿ 29 PUC ರಿಸಲ್ಟ್ ನಮ್ಮ ವಿಜಯಪುರ 29 ಇದ್ರು, ಈಗ 4ನೇ ಸ್ಥಾನಕ್ಕೆ ಬಂದಿದೆ ಸರ್. ಅದೇ PUC ರಿಸಲ್ಟ್ಸು ನಾವೆಲ್ಲರೂ ಭಾಳಷ್ಟು ಆಸಕ್ತಿ ವಹಿಸಿ ಎಲ್ಲ ಇದು ಮಾಡಿ ನಮಗೆ ವಾಸಲ 29 ಈಗ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. 58% ಇದ್ದಿದ್ದು 92% ಬಂದಿದೆ. ಮತ್ತು 4 ರ್ಯಾಂಕು ಕೂಡ ಬಂದಿದ್ದಾವೆ. 4 ರ್ಯಾಂಕು ಸಹ ಬಂದಿದ್ದಾವೆ. ದ್ವಿತೀಯ ಸ್ಥಾನಗಳು 4ನೇ ಸ್ಥಾನಕ್ಕೆ ಬಂದಿದ್ದು, 4 ಸ್ಥಾನಗಳು ಬಂದಿದ್ದಾವೆ. ಆಮೇಲೆ 29ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದ್ವಿ. 58% ತಲುಸಾಗಿದ್ದು ಫಲಿತಾಂಶ 92% ಆಗಿದೆ. ಒಂದು ಒಳ್ಳೆಯ ಇದು ಮಾಡಿದ್ದಾರೆ. ಅದಕ್ಕೆ ಯಾರ್ಯಾರು ಆಸಕ್ತಿ ತಗೊಂಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಎಲ್ಲ ಕಡೆಗೂ ಕೂಡ ಅವ್ರನ್ನ ಏನಾದರೂ ನೋಡಲ್ ಆಫೀಸರ್ ಹಾಕಿ ಇದು ಮಾಡಿ ನಾವು ಅದನ್ನು ಎಚ್ಚರಿಕೆ ವಹಿಸಿ ಸ್ವಲ್ಪ ಇದು ಮಾಡಿದ್ರಿಂದ ಇದು ಆಗಿದೆ. ಮತ್ತು ಇನ್ನು 4ನೇದಿಂದ ಮುಂದೆ 1-2 ಬರಬೇಕು, ನಾವು 1-2 ಬರಬೇಕು. ಮತ್ತು ಈಗ ಹಿಂದೆ ಹೀಗೆ ಆಗಿತ್ತು, ಒಮ್ಮೆ ಮ್ಯಾಲೆ ಮತ್ತೆ ಕೆಳಗೆ ಹೋಗಿದ್ದೀವಿ. ಜಿಲ್ಲಾಧಿಕಾರಿಗಳ
ಮತ್ತು ನೀವು 4ನೇ ಬಂದು ಸರಳ ಬಿಟ್ಟರೆ ಮತ್ತೆ ಕೆಳಗೆ ಹೋಗಿ ನಾವು ಅದಕ್ಕೆ 4ನೇ ಏನಲ್ಲ ಅದನ್ನು ನಿಮ್ಮ ಮೇಲೆ ಬೇರೆ ಹೋಗ್ಬೇಕು ಕೆಳಗೆ ಹೋಗಿ ಮಾಡೋದು. ಅದಕ್ಕೆ ನೀವು ಪಾಪ ನಮ್ಮದು ಸೇವೆ ಭಾಳ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಹೋಗಲ್ಲ ಆಫೀಸರ್ಸ್ ಹಾಕಿ ಕಂಟಿನ್ಯೂಸ್ ಮಾನಿಟರ್ ಮಾಡ್ಕೊಂಡು ಇವತ್ತು ಕೆಲಸ ಮಾಡಿದರೆ ನಾವೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಭಾಳ ಸಂತೋಷ ಆಗಿದೆ ಇವತ್ತು ದಿವಸ ನಾವು 4ನೇ ಸ್ಥಾನ ಕೊಟ್ಟಿದ್ದೀವಿ. ನಮಗೆ ಅಸಂಸ್ತಾ ಇತ್ತು. ಸರ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಳಗೆ ಶಾಲಾ ಮಾನ್ಯತೆ ನಿವೇದನೆ ಹಗರಣ ಸಮಗ್ರ ತನಿಖೆ ಮಾಡಿಸ್ತೀನಿ ಅಂತ ಅದನ್ನು ಈಗಾಗಲೇ ಸಿ ಅವರು ವರದಿ ಕೊಟ್ಟಾರೆ. ಈ ಕಡೆ FIR ಪೊಲೀಸ್ ತನಿಖೆನೂ ನಡೀತಾ ಇದೆ, ಲೋಕಾಯುಕ್ತ ತನಿಖೆನೂ ಮಾಡಿದ್ದಾರೆ. ಈವರೆಗೂ ಕ್ರಮ ಇಲ್ಲ ಸರ್. ನೋಡಿ, ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು 3 ಸಲ ಮಾತಾಡಿದ್ದೀನಿ. ಜನರು ಈ ಜಿಲ್ಲಾಧಿಕಾರಿಗಳು 3 ಸಲ ಮಾತಾಡಿದ್ದೀನಿ. ನಾನು ಅವರು ಫಾಲೋ ಅಪ್ ಮಾಡ್ತಾರೆ. ಆ ಇಲಾಖೆ ಆಗ್ತಾಯಿದೆ. ಆದಮೇಲೆ ತಪ್ಪಿಸ್ತರ ಮೇಲೆ ನಿಶ್ಚಿತವಾಗಿ ಶಿಕ್ಷೆ ಇರುತ್ತದೆ. ಅದಕ್ಕೆ ತಾವು ಕಾರ್ಯ ಮಾಡೋದು ಅವಶ್ಯಕತೆ ಇಲ್ಲ ಸರ್. ಇಲ್ಲ ಅಂದ್ರೆ ಜನರ ಗೊಂದಲ ಏನು, ಈಗ ಎನ್ಕ್ವೈರಿ ಒಳಗೆ ಇದಾವಲ್ಲ ಸರ್, ಯಾವ ಸ್ಕೂಲ್ ಅನರ್ಹ ಆಗ್ಬಹುದು, ಯಾವ್ದು ಉಳಿತದೆ, ಪಾಲಕರು ಅಡ್ಮಿಷನ್ ಮಾಡಿದ್ರೆ ಅದಾಗಿ ಈಗ ಒಂದು ಏನಾಗಿದೆ, ಯಾರ್ಯಾರು ಅಧಿಕಾರಿಗಳು ಸಹ ಅದರಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿಲ್ಲ. ಯಾರ್ಯಾರು ತಪ್ಪುಗಳು ಮಾಡಿದ್ರೆ ಅದನ್ನ ಐಡೆಂಟಿಫೈ ಆಗಿದೆ. ಇನ್ನು ಯಾರ್ಯಾರಿಗೆ ಅದನ್ನು ಇಲ್ಲಿಗಲೇ ಕೊಟ್ಟಿದ್ದಲ್ಲ ಅವ್ರನ್ನ ಇದು ಮಾಡಬೇಕು ಅನ್ನೋದು ಕೂಡ ಇದು ಪೆಂಡಿಂಗ್ ಇದೆ. ಅದನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಒಂದು ಐಡೆಂಟಿಫೈಡ್ ಯಾರ್ಯಾರು ತಪ್ಪುಗಳು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು. ಇನ್ನು ಆ ತಪ್ಪಿನಿಂದ ಯಾರ್ಯಾರು ತಗೊಂಡಿದ್ದಾರೆ, ತಪ್ಪಾಗಿ ಒಂದು ಸಹ ಇದು ಮಾಡಿ ಒಂದು ಸಹ ಹಣ ಕೊಟ್ಟು ವಶೀಲಿ ಪಡ್ಕೊಂಡಿದ್ದಾರೆ, ನಾವು ಎಲ್ಲರೂ ಕೂಡ ಅದನ್ನು ವಾಪಸ್ ಇದು ಮಾಡಬೇಕು ಅಂತ ಒಂದು ನಿರ್ಣಯವಿದೆ. ಅದನ್ನು ನಾನು ನಿನ್ನೆಯೂ ಕೂಡ ಹೇಳಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಅದು ನಾನು ಶಿಕ್ಷಣ ಸಚಿವರು ಮಾತಾಡಿ ನೋಟ್ ಕೊಟ್ಟು ಅವ್ರ ಮೇಲೆ ಮಾಡ್ತೀನಿ. ಸರ್, ಸರ್ಕಾರ ಅನುದಾನ ತೊಗೊಂತಾರೆ ಸರ್. ಅನುದಾನ ತೊಗೊಂಡ್ರೆ ಮನೆಯಲ್ಲಿ ನಡೆಸ್ತಾರೆ ಸರ್. ಹೆಂಗೆ ಅನುದಾನ ಕೊಟ್ಟರೆ ಅವರಿಗೆ ಸರ್ ಮನೆ ನಡೀತಾರೆ ಸರ್ ಸ್ಕೂಲ್ಗಳು. ಅದೇ ಬಸ್ ಸ್ಟ್ಯಾಂಡ್ ಹತ್ರ ಐತಿ ಸರ್. ಅಲ್ಲಿ ಎಲ್ಲವೂ ಕೂಡ ನಾವು ಸ್ಟ್ರಿಕ್ಟಾಗಿ ಇದು ಮಾಡಲಿಕ್ಕೆ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಗಮನ ಸಿಗದಿದ್ದರೆ ಅದನ್ನ ಒಮ್ಮೆ ಇಂಥವು ಆ್ಯಕ್ಷನ್ ಆದರೆ ಎಲ್ಲ ಬಂದಾಗ್ತದೆ. ಮತ್ತು ಬಂದು ಕೆಲಸ ಮಾಡ್ತೀವಿ. ಕಂದಾಯ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದ್ರಿ, ಅವು ಯಾವ ಹಂತಕ್ಕೆ ಬಂದ ಸರ್ ಕಂದಾಯ ಗ್ರಾಮ? ಈಗಾಗಲೇ ಅಲ್ಲಿ 100 ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿದ್ದೇವೆ. ಉಳಿದದಲ್ಲಿ ವಿವಿಧ ಹಂತದಲ್ಲಿ ಇದೆ. ಪ್ರಾಥಮಿಕ